ರಾಜ್ಯ ಸರ್ಕಾರದ ಗ್ಯಾರಂಟಿ ಸ್ಕೀಮ್ನ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಫಲಾನುಭವಿಗಳಿಗೆ ಸದ್ಯ ಅಕ್ಕಿ ಸಿಗುತ್ತಿದೆ. ಆದರೆ ಅಕ್ಕಿ ವಿತರಣೆ ಮಾಡುವ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಕಳೆದ 5 ತಿಂಗಳಿಂದ ಕಮಿಷನ್ ಸಿಕ್ಕಿಲ್ಲ. ಹೀಗಾಗಿ ರಾಯಚೂರಿನಲ್ಲಿ ನ್ಯಾಯಬೆಲೆ ಅಂಗಡಿ ಮಾಲೀಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಅನ್ನಭಾಗ್ಯ ಅಕ್ಕಿ ವಿತರಕರಿಗೆ ಕೋಟ್ಯಂತರ ರೂಪಾಯಿ ಕಮಿಷನ್ ಬಾಕಿ. ನ್ಯಾಯಬೆಲೆ ಅಂಗಡಿ ಮಾಲೀಕರಿಂದ ಕಮಿಷನ್ ಹೆಚ್ಚಳಕ್ಕೆ ಆಗ್ರಹ. ಇಂದಿರಾ ಕಿಟ್ನಿಂದ ಗ್ಯಾರಂಟಿ ಯೋಜನೆಗೆ ಬೀಳುತ್ತಾ ಬ್ರೇಕ್. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆಗೆ ಬ್ರೇಕ್ ಹಾಕಲು ಸರ್ಕಾರ ಚಿಂತನೆ ನಡೆಸಿದ್ಯಾ ಅನ್ನೋ ಅನುಮಾನಗಳು ಈಗ ದಟ್ಟವಾಗಿವೆ. ಪಡಿತರ ಚೀಟಿದಾರರಿಗೆ ಇಂದಿರಾ ಕಿಟ್ ನೀಡಲು ಸರ್ಕಾರ ಚಿಂತನೆ ನಡೆಸಿರೋದಕ್ಕೆ ನ್ಯಾಯಬೆಲೆ ಅಂಗಡಿಗಳ ಮಾಲೀಕರು ಅಸಮಾಧಾನ ಹೊರಹಾಕಿದ್ದಾರೆ. ಈಗ ಅನ್ನಭಾಗ್ಯ ಯೋಜನೆಯಡಿ ನೀಡ್ತಾ ಇರೋ ಅಕ್ಕಿಯನ್ನ ನಿಲ್ಲಿಸಬಾರದು ಹಾಗೂ ಅಕ್ಕಿಯ ಪ್ರಮಾಣವನ್ನು ಕಡಿಮೆ ಮಾಡಬಾರದು ಅಂತ ಆಗ್ರಹಿಸಿದ್ದಾರೆ. ಇಂದಿರಾ ಕಿಟ್ ಕೊಡುವ ಮೂಲಕ ಅಕ್ಕಿ ವಿತರಣೆ ನಿಲ್ಲಿಸಲು ಸರ್ಕಾರ ಮುಂದಾದ್ರೆ ಒಂದು ಕಡೆ ಫಲಾನುಭವಿಗಳಿಗೆ ತೊಂದರೆ, ಇನ್ನೊಂದೆಡೆ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಬರುವ ಕಮಿಷನ್ಗೆ ಬ್ರೇಕ್ ಬೀಳುತ್ತೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. 1 ಅಥವಾ ಅರ್ಧ ಕೆಜಿ ಸಕ್ಕರೆ, ಅಡುಗೆ ಎಣ್ಣೆ, ತೊಗರಿಬೇಳೆ, ಉಪ್ಪು, ಖಾರದ ಪುಡಿ, ಚಹಾ ಪುಡಿಯ ಕಿಟ್ ನೀಡಿ ಅಕ್ಕಿಯನ್ನ ನಿಲ್ಲಿಸಬಾರದು ಅಂತ ರಾಯಚೂರಿನಲ್ಲಿ ನ್ಯಾಯಬೆಲೆ ಅಂಗಡಿ ಮಾಲೀಕರು ಆಗ್ರಹಿಸಿದ್ದಾರೆ. ಇಂದಿರಾ ಕಿಟ್ಟು ನಮಗೆ ಅಕ್ಕಿ ಕೊಡದೇ ಇಂದಿರಾ ಕಿಟ್ಟು ಕೊಡಿ, ನಾವು ತಗೋತೀವಿ, ಜನಕ್ಕೆ ಸಪ್ಲೈ ಮಾಡ್ತೀವಿ. ಅಕ್ಕಿ ಕಡಿಮೆ ಮಾಡ್ಬಿಟ್ಟು ಕೊಡೋದಾದ್ರೆ ನಾವು ಅದನ್ನು ಒಪ್ಪಲ್ಲ. ಇಂದಿರಾ ಕಿಟ್ಟಿಗೆ ಸರ್ಕಾರಕ್ಕೆ ದುಡ್ಡು ಕಟ್ತೀವಿ, ನೀವು ಫ್ರೀ ಕೊಡೋದು ಬೇಡ. ಅದು ಕಾನ್ಸೆಪ್ಟ್ ಅಂದರೆ ಈಗ ಏನು ಅನ್ನಭಾಗ್ಯ ಅಕ್ಕಿ ಕೊಡ್ತಾವ್ರಲ್ಲ ಅದನ್ನು ನಿಲ್ಲಿಸಿ ಇದನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಹೊಟ್ಟಿದ್ದಾರೆ. ಕಿಟ್ಟಲ್ಲಿ ಅರ್ಧ ಕೆಜಿ ಬೇಳೆ, ಅರ್ಧ ಕೆಜಿ ಸಕ್ಕರೆ, ಆಯಿಲು, ಮತ್ತೆ 100 ಗ್ರಾಮ್ ಏನೋ ಟೀ ಪುಡಿ, ಕಾಫಿ ಪುಡಿ. ಕಿಟ್ ಕೊಟ್ಟರೆ ಒಂದು ಕಾರ್ಡ್ಗೆ ಒಂದೇ ಕಿಟ್ ಕೊಡೋದು, ಫ್ಯಾಮಿಲಿಗೆ ಒಂದು ಕಿಟ್, ಒಂದು ಕಾರ್ಡ್ಗೆ ಒಂದು ಕಿಟ್. ಅದು ಸರ್ಕಾರಕ್ಕೆ ಉಳಿತಾಯ ಆಗ್ತದೆ, ನಮಗೆ ಲಾಸ್ ಆಗ್ತದೆ. ಇದನ್ನು ಅಕ್ಕಿ ಕೊಡಿ, ಕಿಟ್ ಕೊಡೋದಾದ್ರೆ ಕೊಡಿ, ಸರ್ಕಾರಕ್ಕೆ ದುಡ್ಡು ಕಟ್ತೀವಿ. ನಿಮ್ಮ ಆದೇಶಕ್ಕೆ ಉಲ್ಲಂಘನೆ ಮಾಡಲ್ಲ, ವಿರೋಧನೂ ಮಾಡಲ್ಲ ಸರ್ಕಾರದ ಆದೇಶ. ಇನ್ನು ಕಳೆದ 5 ತಿಂಗಳಿನಿಂದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಬರಬೇಕಾದ ಅಕ್ಕಿಯ ಕಮಿಷನ್ ಬಾರದ್ದಕ್ಕೆ ನ್ಯಾಯಬೆಲೆ ಅಂಗಡಿ ಮಾಲೀಕರು ಆಕ್ರೋಶ ಹೊರಹಾಕಿದ್ದಾರೆ. ಕ್ವಿಂಟಾಲ್ ಅಕ್ಕಿಗೆ 150 ರೂಪಾಯಿ ಕಮಿಷನ್ ನೀಡಲಾಗುತ್ತಿದ್ದು ಅದನ್ನು 250 ರೂಪಾಯಿಗೆ ಏರಿಕೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಪ್ರತಿ ತಿಂಗಳು ಕಮಿಷನ್ನು ನಮಗೆ ಪ್ರತಿ ತಿಂಗಳು ಮುಟ್ಟುವ ಹಾಗೆ ಮಾಡಬೇಕು, ಡೈರೆಕ್ಟಾಗಿ ನಮ್ಮ ಅಕೌಂಟಿಗೆ ಮಾಡಬೇಕು. ಈಗ ನಮಗೆ 5 ತಿಂಗಳಿಂದ ಬಂದಿಲ್ಲ. ಕ್ವಿಂಟಲ್ ಇದ್ರ ಮೇಲೆ ಲೆಕ್ಕ ಇರ್ತದೆ ಸರ್. ನಮ್ಮ ಗಾಡಿ ನಾವು ತೊಗೊಂಡು ಪ್ರತಿ ತಿಂಗಳು ಗಾಡಿ ತೊಗೊಂಡು ಅದಕ್ಕೆ ಬಾಡಿಗೆ ಕಟ್ಟೋಕ್ಕೆ 5-6 ತಿಂಗಳು ಅಂದ್ರೆ ಎಷ್ಟಾಗುತ್ತೆ. ಆಮೇಲೆ ಅಮಾಲಿ ಕೊಡಬೇಕು. ಇಷ್ಟೆಲ್ಲ ಖರ್ಚು ಮಾಡಬೇಕಾದ್ರೆ ಸುಮಾರು ದುಡ್ಡು ಬೇಕಾಗುತ್ತೆ. ಆದ ಕಾರಣ ನಾವು ಪ್ರತಿ ತಿಂಗಳ ಕಮಿಷನ್ ಕೊಡೋಕ್ಕೆ ಪ್ರತಿ ತಿಂಗಳು ಡೈರೆಕ್ಟಾಗಿ ನಮ್ಮ ಅಕೌಂಟಿಗೆ ಬರುವ ಹಾಗೆ ಮಾಡ್ಬೇಕಂತ ನಾವು ಮನವಿ ಮಾಡಿಕೊಳ್ತೇವೆ. ಒಟ್ಟಿನಲ್ಲಿ ಸರ್ಕಾರ ಚಿಂತನೆ ನಡೆಸಿರುವ ಇಂದಿರಾ ಕಿಟ್ ಅನ್ನಭಾಗ್ಯ ಅಕ್ಕಿಯ ಪ್ರಮಾಣಕ್ಕೆ ಬ್ರೇಕ್ ಹಾಕುತ್ತಾ ಅನ್ನೋ ಆತಂಕ ಮೂಡಿಸಿದೆ. ವಿಜಯ್, ಪಬ್ಲಿಕ್ ಟಿವಿ, ರಾಯಚೂರು.